ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಅಂದರೆ ಫೇಸ್ ಟ್ಯಾಪಿಂಗ್ ಮಾಡಿ ಯಾವುದು ಎಕ್ಸಸೈಸ್ ಮಾಡೋದ್ರಿಂದ ನಮಗೇನು ಬೆನಿಫಿಟ್ಟು ಅನ್ನೋದು ನೋಡೋಣ. ಈ ಟ್ಯಾಪಿಂಗ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಬೇಬಿ ರಿಂಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ, ಮತ್ತು ನಮಗೆ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗಿ ಸಿಗುತ್ತೆ. ಒಂದು ವಾರ ನೀವು ಮಾಡಿದ್ರೆ ನಿಮಗೆ ಇದರದ್ದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ. ನಾನು ಡೈಲಿ 8 o'clock ಇದು ಡೈಲಿ ಮಾಡ್ತೀನಿ. ನೈಟ್ ಮಲ್ಗಕ್ಕೆ ಹೋಗೋದಕ್ಕೆ ಒಂದು 2 hours ಮುಂಚೆ ಮಾಡ್ತೀನಿ ನಾನಿದು. ಅದಕ್ಕೆ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ನಿಮಗೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು. ಇದರಲ್ಲಿ 7 ಟ್ಯಾಪಿಂಗ್ ಬರುತ್ತೆ. ಫಸ್ಟು ಫೋರ್ಹೆಡ್ಡು, ಸೆಕೆಂಡ್ ಬಂದು ಐಸ್, ಥರ್ಡ್ ಬಂದು ಚಿಕ್ಸ್, ಫೋರ್ತ್ ಬಂದು ಲಿಪ್ಸು, ಫಿಫ್ತ್ ಬಂದು ಜಾ ಲೈನು, ಸಿಕ್ಸ್ತ್ ಬಂದು ಲಿಂಪ್ಯಾಟಿಕ್ ನಾಟ್ಸ್ ಅಂತ ಹೇಳ್ತೀವಿ, ಸೆವೆಂತ್ ಬಂದು ಕಾಲರ್ ಬೋನು. ಎಲ್ಲ 30 ಸ್ಟೆಪ್ಸ್ ಕೊಡಿ ಫ್ರೆಂಡ್ಸ್. ಇದು ನೋಡಿ ವಿಟಮಿನ್ ಸಿ ಕ್ರೀಮ್ ಇತ್ತು, ಅದನ್ನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಜನರಲ್ಲಾಗಿ ಕೊಬ್ಬರಿ ಎಣ್ಣೆಲೇ ತಗೊಳ್ಳೋದು, ಫೇಸಿಗೆಲ್ಲ ನಾನು ಜಾಸ್ತಿ ಅದೇ ಯೂಸ್ ಮಾಡೋದು. ಸೊ ಇವತ್ತು ನಾನು ವಿಟಮಿನ್ ಸಿ ಕ್ರೀಮ್ ಇತ್ತಲ್ಲ ಅಂತೇಳ್ಬಿಟ್ಟು ಸರಿ ಅದರಲ್ಲೇ ತೋರಿಸ್ತಾ ಇದ್ದೀನಿ. 925 ಲ್ಯಾಕ್ಮಿದು. ನೋಡಿ ನಿಮ್ಗೆ ಯಾವ್ದು ಇಷ್ಟನೋ ಅದು ಮಾಡ್ಬೋದು. ಕೋಲ್ಡ್ ಕ್ರೀಮ್ ತೊಗೋಬೋದು, ಅಲೋವೆರಾ ಜೆಲ್ ತೊಗೊಳ್ಬೋದು, ಕೊಬ್ಬರಿ ಎಣ್ಣೆ ತೊಗೋಬೋದು, ಆಲಿವ್ ಆಯಿಲ್ ಇದ್ದರೆ ತೊಗೋಬೋದು, ಈ ಥರ ವಿಟಮಿನ್ ಸಿ ಕ್ರೀಮ್ಸ್ ಇದ್ದರೆ ತೊಗೋಬೋದು. ಇದೇ ಬೇಕು ಅದೇ ಬೇಕು ಅನ್ನೋದೆಲ್ಲ ಏನಿಲ್ಲ ಫ್ರೆಂಡ್ಸ್. ನಾವು ಒಟ್ಟಿನಲ್ಲಿ ನಮ್ಮ ಸ್ಕಿನ್ ಚೆನ್ನಾಗಾಗಬೇಕು ಅಷ್ಟೇ ಅಲ್ವಾ. ಸೊ 7 ಸ್ಟೆಪ್ಸ್ ಇದೆ ಇದರಲ್ಲಿ. ಎಲ್ಲದಕ್ಕೂ 30 ಟ್ಯಾಪ್ ಮಾಡಿ ಫ್ರೆಂಡ್ಸ್. ತುಂಬ ರಿಸಲ್ಟ್ ಸಿಗುತ್ತೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ನಮ್ಮ ಸ್ಕಿನ್ನು ನಾವು ಏಜ್ ಆಗ್ತಾ ನಾವು ಸ್ವಲ್ಪ ಕೇರ್ ತೊಗೋಬೇಕಾಗುತ್ತಲ್ವಾ. ಬೇಗ ಸ್ಕಿನ್ ರಿಂಕಲ್ಸ್ ಆಗೋದು, ಕೆಲಸಗಳು ಜಾಸ್ತಿ ಇರುತ್ತೆ, ಸ್ಟ್ರೆಸ್ ಇರುತ್ತೆ ಲೇಡೀಸ್ಗೆ ಎಲ್ಲ ಇರೋದ್ರಿಂದ ಅದೆಲ್ಲ ನಮಗೆ ಫೇಸಲ್ಲೇ ಗೊತ್ತಾಗೋದಲ್ವಾ. ಸೊ ನಾವು ಸ್ವಲ್ಪ ಟೈಮ್ ತಗೊಂಡು ಒಂದು 5-10 ನಿಮಿಷ ನಮಗೆ ಅಂತ ತಗೊಂಡು ಇದೆಲ್ಲ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ ಇದೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು. ಡಬಲ್ ಚಿನ್ನು ಕಡಿಮೆ ಆಗುತ್ತೆ ನಮಗೆ. ಒಳ್ಳೆ ಹೇಗೆ ಹೇಳೋದು, ಅದು ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗಬೇಕದು. ನಾನು ಹೇಳೋದೇನಾದರೂ ಸರಿ ಇಲ್ಲ, ಏನಾದ್ರು ಇದಾಯಿತು ಅಂದರೆ ನಾನು ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಇದು ಬರೀ ಬೆರಳುಗಳಿದೆಯಲ್ಲ ಅದರಲ್ಲೇ ನಾವು ಟ್ಯಾಪ್ ಮಾಡ್ಕೋಬೇಕು. ನೋಡಿ ಈ ಥರ ಫೋರ್ಹೆಡಲ್ಲಿ ಚೆನ್ನಾಗಿ ಟ್ಯಾಪ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಎಷ್ಟು ಆರಾಮ ಅನ್ನಿಸ್ತಾ ಇದೆ ಅಲ್ವಾ ಅಂತ ಅನಿಸುತ್ತೆ. ಒಳ್ಳೆ ನಿದ್ದೆನೂ ಬರುತ್ತೆ ನಮಗೆ. ಎಲ್ಲ 30 ಸ್ಟೆಪ್ಸ್ ಮಾಡ್ಕೊಳ್ಳಿ. ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಕೈಗೆ ಕಣ್ಣತ್ರ ಮಾತ್ರ ನಾವು ಏನು ಮಾಡಬೇಕಂದ್ರೆ ಕಪ್ ಥರ ಇಟ್ಕೋಬೇಕು. ಒಂದು ಸ್ವಲ್ಪ ಈ ಥರ ಇಟ್ಕೊಂಡು ಕಣ್ಣತ್ರ ಈಗ ನಿಧಾನವಾಗಿ ಟ್ಯಾಪ್ ಮಾಡ್ಕೋಬೇಕು. ಎಲ್ಲ 30 ಟ್ಯಾಪ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 100% ರಿಸಲ್ಟ್ ಅಂತೂ ಗ್ಯಾರಂಟಿ ಇದೆ ಇದರಲ್ಲಿ. ಒಳ್ಳೆ ಸ್ಕಿನ್ ಹೆಲ್ತಿಯಾಗಿರುತ್ತೆ, ಟೈಟ್ನೆಸ್ ಇರುತ್ತೆ, ಫಾರ್ಮ್ನೆಸ್ ಎಲ್ಲ ಕಡಿಮೆ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಇದು. ನೋಡಿ ಚಿಕ್ಸಿಗೆ ಈ ಥರ ಎಲ್ಲ ಚೆನ್ನಾಗಿ ಟ್ಯಾಪಿಂಗ್ ಮಾಡ್ಕೋಬೇಕು. ಕಣ್ಣಿಗೆ ಮಾತ್ರ ಕಪ್ ಥರ ಕೈ ಇದು ಮಾಡಿಕೊಂಡು ನಿಧಾನವಾಗಿ ಮಾಡ್ಕೋಬೇಕು. ಇಲ್ಲಿ ಚಿಕ್ಸ್ ಹತ್ರ ಎಲ್ಲ ಚೆನ್ನಾಗಿ ಈ ಥರ ಚೆನ್ನಾಗಿ ಟ್ಯಾಪಿಂಗ್ ಮಾಡ್ಕೊಳ್ಳಿ. ಈ ಥರ ನಿಮಗೆ ಮಾಡುವಾಗಲೇ ಗೊತ್ತಾಗುತ್ತೆ. ಒಳ್ಳೆ ನಮಗೇನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ ಅಂತ ಅನಿಸುತ್ತೆ ನಿಮಗೆ. ಈ ಥರ ಟ್ಯಾಪಿಂಗ್ ಮಾಡೋದ್ರಿಂದ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಡಬಲ್ ಚಿನ್ ಅಂತೂ ಇರೋರಿಗೆ ಮಜಲ್ ಈ ಥರ ಇರುತ್ತಲ್ಲ ಅದು ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಬೆಳಗ್ಗೆ ಎದ್ದ ಮೇಲೆ ನಾವು ಫೇಸ್ ವಾಶ್ ಮಾಡೋವಾಗ ಮಾಡಿಕೊಂಡ್ರೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನೋಡಿ ಈ ಥರ ಲಿಪ್ಸಿಗೆ ಈ ಥರ 2 ಬೆರಳಲ್ಲಿ ಈ ಥರ ಇದು ಮಾಡ್ಕೋಬೇಕು. ಆವಾಗ ಈ ಸೈಡಲ್ಲಿರೋ ಬೇಬಿ ರಿಂಕಲ್ಸ್ ಅಂತ ಹೇಳ್ತೀವಲ್ವ ಅದೆಲ್ಲ ಕಡಿಮೆ ಆಗುತ್ತೆ. ನೋಡಿ ಅದೆಲ್ಲ ಕಡಿಮೆ ಆಗುತ್ತೆ. ಒಂದು 5 ನಿಮಿಷ ಆಗ್ಬೋದೇನೋ ಇದು ಎಲ್ಲ ಮುಗಿಸೋಷ್ಟೊತ್ತಿಗೆ ಒಂದು 5-6 ನಿಮಿಷ ಆಗ್ಬೋದೇನೋ ಫ್ರೆಂಡ್ಸ್. ನಾವು ಸ್ವಲ್ಪ ಕೇರ್ ತೊಗೊಂಡು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. 70 ಇಯರ್ಸ್ ಆದ್ರೂ ನಮಗೆ ರಿಂಕಲ್ಸೇ ಬರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಸ್ಕಿನ್ ಬಂದು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಜಾ ಲೈನ್ಸಿಗೆ ಹತ್ರ ಬಂದು ಈ ಥರ ನಾವು ಉಲ್ಟಾ ಇಟ್ಕೊಂಡು ಈ ಥರ ಟ್ಯಾಪ್ ಮಾಡಬೇಕು. ನೋಡಿ ಫ್ರೆಂಡ್ಸ್ ಈ ಥರ ನಾಲ್ಗೆನ ಈ ಥರ ಮೇಲಕ್ಕೆ ತೊಗೊಂಬಿಡಿ, ಮೇಲುಗಡೆಗೆ ಇಟ್ಕೊಳ್ಳಿ. ನಾಲ್ಗೆನ ಮೇಲಿಗೆ ಈ ಥರ ಇಟ್ಕೊಂಡ್ರೆ ನೋಡಿ ಇಲ್ಲಿ ಡಬಲ್ ಚಿನ್ನೆಲ್ಲ ಕಾಣೋದೇ ಇಲ್ಲ. ನೋಡಿ ಆ ಥರ ಇಟ್ಕೊಂಡು ಈ ಥರ ಉಲ್ಟಾ ಇಟ್ಕೊಂಡು ಕೈನ ಟ್ಯಾಪಿಂಗ್ ಮಾಡ್ತಾ ಇರ್ರಿ. 30 ಕೌಂಟ್ ಮಾಡ್ಕೊಳ್ಳಿ. 30 to 35 ಆ ಥರ ಕೌಂಟ್ ಮಾಡಿಕೊಂಡು ಟ್ಯಾಪ್ ಮಾಡ್ತಾ ಇರ್ರಿ.
30 ಟ್ಯಾಪ್ ಆಗಿದ ತಕ್ಷಣ ಈ ಕಡೆ ಈ ನೆಕ್ ಹತ್ರ ಎಲ್ಲ ಒಂದು ಸ್ವಲ್ಪ ಹೀಗೆ ಸುಮ್ಮನೆ ಹೀಗೆ ಮಾಮೂಲಿ ಥರನೇ ಹೊಡಿ. ಜಾ ಲೈನ್ಸ್ ಹತ್ರ ಮಾತ್ರ ನಿಮಗೆ ಕೈ ಬೆರಳನ್ನು ಉಲ್ಟಾ ಇಟ್ಕೊಂಡು ಈ ಥರ ಹೊಡ್ಕೋಬೇಕು ನೋಡಿ. ಈ ಥರ ನಾಲ್ಗೆ ಮೇಲಕ್ಕೆ ಇಟ್ಕೊಂಡ್ರೆ ಟೈಟ್ ಆಗುತ್ತೆ, ಸ್ಕಿನ್ನು ಟೈಟ್ ಆಗುತ್ತೆ ನೋಡಿ. ಅದು ಗೊತ್ತಾಗ್ತಾ ಇದೆ ನೋಡಿ, ಟೈಟ್ ಆಗ್ತಾ ಇರೋದು ಸ್ಕಿನ್ ಗೊತ್ತಾಗುತ್ತೆ ನೋಡಿ. ಆಮೇಲೆ ಅಲ್ಲಿ ಸ್ವಲ್ಪ ನೋಡಿ ಈ ಥರ ಹೊಡ್ಕೊಳ್ಬೇಕು. ಸ್ವಲ್ಪ ನಿಧಾನವಾಗಿ ಇದು ಮಾಡ್ಕೊಳ್ಳಿ, ಟ್ಯಾಪಿಂಗ್ ಮಾಡ್ಕೊಳ್ಳಿ, ಚೆನ್ನಾಗಿ ಇದಾಗಿರುತ್ತೆ. ಮತ್ತು ಲಿಂಪ್ಯಾಟಿಕ್ ನಾಟ್ಸ್ ಅಂತ ಹೇಳ್ತೇವೆ ಈ ಸೈಡಲ್ಲಿರೋದಕ್ಕೆ. ನನಗೆ ಸ್ವಲ್ಪ ಮಝಲ್ಲೆಲ್ಲ ದಪ್ಪ ಇರೋದ್ರಿಂದ ಆ ಬೋನ್ ಕಾಣಿಸ್ತಾ ಇಲ್ಲ. ನೀವು ಈ ಥರ ಸೈಡಿಗೆ ತಿರ್ಕೊಂಡ್ರೆ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಬೋನ್ಸ್ ಕಾಣಿಸುತ್ತೆ ನೋಡಿ. ಅದು ಚೆನ್ನಾಗಿ ಅಲ್ಲಿಗೆ ಈ ಬರೀ 3 ಬೆರಳಿಂದ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ ನೋಡಿ. ಅಲ್ಲಿ ಈ ಥರ 3 ಬೆರಳಿಂದ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ನೀವು ಹಿಂಗೆ ಈ ಥರ ಸೈಡಿಗೆ ತಿರುಗಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿಂದ ಮೇಲಿಂದ. ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ಬೋನ್ ಗೊತ್ತಾಗ್ತಾ ಇಲ್ಲ ನೋಡಿ. ಈ ಥರ ಕ್ಲೀನಾಗಿ ಈ ಥರ ಇದು ಮಾಡಿಕೊಂಡ್ರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಕಿನ್ನು ಫ್ರೆಂಡ್ಸ್. ಮತ್ತು ಈ ಕಾಲರ್ ಬೋನ್ ಇದೆ ನೋಡಿ, ಇದು ಸ್ವಲ್ಪ ಡ್ರೆಸ್ಸದು ನೆಕ್ ಇದಾಗಿರೋದ್ರಿಂದ ಆಗ್ತಾಯಿಲ್ಲ ತೋರಿಸೋದಕ್ಕೆ. ಬಟ್ ಎಲ್ರಿಗೂ ಈ ಥರ ಬ್ಯೂಟಿ ಬೋನ್ ಅಂತ ಹೇಳ್ತೀವಿ, ಕಾಲರ್ ಬೋನ್ ಅಂತ ಹೇಳ್ತೀವಿ. ಸ್ಯಾರಿ ಎಲ್ಲ ಉಟ್ಕೊಂಡ್ರೆ 2 ಕಡೆ ಈಗ ಬೋನ್ ಕಾಣಿಸುತ್ತಲ್ಲ, ಅದಕ್ಕೆ ಬ್ಯೂಟಿ ಬೋನ್ ಅಂತಲೂ ಹೇಳ್ತಾಯಿದ್ವಿ ನಾವು ಮೊದಲೆಲ್ಲ. ಈಗ ಕಾಲರ್ ಬೋನ್ ಅಂತಲೂ ಹೇಳ್ತಾರೆ, ಬ್ಯೂಟಿ ಬೋನ್ ಅಂತಲೂ ಹೇಳ್ತಾರೆ ನೋಡಿ. ಈ ಥರ ಅದಕ್ಕೂ ಒಂದು 30 ಟ್ಯಾಪ್ಸ್ ಕೊಡಿ, 2 ಸೈಡ್ಗೂ ಅಷ್ಟೇ ಈ ಥರ 30 ಟ್ಯಾಪ್ಸ್ ಕೊಡಿ ಆ ಕಡೆ ಕಾಲರ್ ಬೋನ್ಗೆ. ಎಲ್ಲ ಕಡೆ 30 ಟ್ಯಾಪ್ಸ್ ಕೊಟ್ರೇ ನಿಮಗೆ ಅದೇ ಒಂದು 5ರಿಂದ ಒಂದು 6 ನಿಮಿಷ ಆಗ್ಬೋದು ಫ್ರೆಂಡ್ಸ್. ಒಂದು ವಾರ ನೀವು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಟಿ ಏಜಿಂಗ್ ಇದೆಲ್ಲ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ. ನಾನು ಮಾಡ್ತಾಯಿರೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು, ಚೆನ್ನಾಗಿದೆ ಅಂದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ. ಎಲ್ಲ ಆದಮೇಲೆ ಈ ಥರ ಟೈಟಾಗಿ ಒಂದು ಮೇಲಕ್ಕೆ ಈ ಥರ ಒಂದೆರಡು ನಿಮಿಷ ಮಸಾಜ್ ಮಾಡಿಬಿಡಿ. ಥ್ಯಾಂಕ್ ಯು ಫ್ರೆಂಡ್ಸ್.